ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯಗ ಬಿಗ್ ಬಾಸ್ ಹವಾ ಜೋರಾಗಿದೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇನ್ನು ಕೇವಲ 2 ದಿವಸದಲ್ಲಿ ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ಇದೆ. ಆಲ್ಮೋಸ್ಟ್ ಇದ್ರ ರಿಲೇಟೆಡ್ ಅಪ್ಡೇಟ್ಗಳಂತೂ ಸಿಗ್ತಾನೆ ಇರುತ್ತೆ. ಕಳೆದ ವಿಡಿಯೋಲ್ಲೂ ಕೂಡ ಇಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೀನಿ. ಕ್ವಾಟ್ಲಿ ಕಿಚನ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇಲ್ಲಿ 4 ಜನ ಹೆಸರು ರಿವೀಲ್ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದೆ. ಇವಾಗ ರಿವೀಲ್ ಕೂಡ ಆಗುತ್ತೆ. ಮತ್ತೆ ಇವಾಗ ಸದ್ಯ ಇನ್ನೊಂದು ಅಪ್ಡೇಟ್ ಕೂಡ ಇಲ್ಲಿ ಸಿಕ್ಕಿದೆ. ಅದೇನಪ್ಪ ಅಂತಂದ್ರೆ ನಿಜವೂ ಕೂಡ ಸ್ವಲ್ಪ ಜನಕ್ಕೆ ಇದು ಖುಷಿ ಆಗೇ ಆಗುತ್ತೆ. ಯಾಕಂದ್ರೆ ರಿಯಾಲಿಟಿ ಶೋ ಬಿಗ್ ಬಾಸ್ನ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗಂತೂ ಇದು ಖುಷಿ ಆಗೇ ಆಗುತ್ತೆ. ಸದ್ಯ ಇವಾಗ ಬಿಗ್ ಬಾಸ್ ಮನೆಗೆ ನಿಮಗೆ ಗೊತ್ತಿದೆ, ಇವಾಗ ಗ್ರ್ಯಾಂಡ್ ಓಪನಿಂಗ್ ಭಾನುವಾರ ಇದೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರೋಗ್ರಾಮ್ ಎಲ್ಲ ಏನಿರುತ್ತೆ ಅದನ್ನ ಫಸ್ಟೇ ಶೂಟ್ ಮಾಡ್ಕೊಂಡಿರ್ತಾರೆ. ಈಗ ಸದ್ಯ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡೋಕ್ಕೆ ಯಾರ್ಯಾರು ಬರ್ತಾ ಇದಾರೋ ಅವರೆಲ್ಲ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ. ಸದ್ಯ ಈಗ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನಿದೆ, ಇವಾಗ ಡ್ಯಾನ್ಸ್ ಮಾಡಬೇಕು ಅಂತಂದ್ಬಿಟ್ಟು ಜಾನ್ವಿ ಅವರು ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಬಿಗ್ ಬಾಸ್ ಸೆಟ್ ಇದೆಯಲ್ಲ ಅದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯೊಳಗಡೆ ಅಂತಂದರೆ ಇವಾಗ ಮನೆ ರೆಡಿ ಆಗಿರುತ್ತಲ್ಲ ಅಲ್ಲಲ್ಲ, ಸೆಟ್ಗೆ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಜಾನ್ವಿ ಅವರು ಬರ್ತಿರೋದು 100ಕ್ಕೆ 100% ಕನ್ಫರ್ಮ್ ಕೂಡ ಆಗಿದೆ. ಮತ್ತು ಇವತ್ತು ಅವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಇದೆ. ಜಾನ್ವಿ ಅವರಂತೂ ಇವಾಗ ಎಂಟ್ರಿ ಅಂತೂ ಆಗಿದ್ದಾರೆ ಬಿಗ್ ಬಾಸ್ ಸೆಟ್ಗೆ. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಇವತ್ತ ಸಂಜೆ ಒಂದು 6:30-7 ಗಂಟೆ ಅನ್ನೋಷ್ಟಿಗೆ, ಇಲ್ಲ ಅಂತಂದರೆ ನಾಳೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ಇಲ್ಲಿ ನೀವು ನೋಡ್ಬೋದು ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೆ ಅವ್ರ ಫೋಟೋಗಳನ್ನ ಇಲ್ಲಿ ತೋರಿಸಿದ್ರು. ಬಟ್ ಇಲ್ಲಿ ಫೇಸ್ ತೋರಿಸಿರಲ್ಲ. ಅದೇ ರೀತಿ ಈ ಒಂದು ಪ್ರೋಮೋ ಕೂಡ ಇಲ್ಲಿ ರೆಡಿಯಾಗಿದೆ. ನಾಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇವತ್ತು ಬರೋದು ಡೌಟೇ. ಬಂದರೆ 6 ಗಂಟೆ 6:30 ಒಳಗಡೆ ಬರ್ಬೋದು. ಇಲ್ಲ ಅಂತಂದರೆ ನಾಳೆ ಬೆಳಿಗ್ಗೆ ಫಸ್ಟ್ ಪ್ರೋಮೋನೇ ಇಲ್ಲಿ ಬರಬಹುದು. ಆ ಒಂದು ಪ್ರೋಮೋ ಹೇಗಿರುತ್ತೆ ಅಂತಂದರೆ, ಇವಾಗ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅವರು ಫೇಸ್ಗೆ ಮಾಸ್ಕ್ ಹಾಕ್ಕೊಂಡು, ಇವಾಗ ಫೇಸ್ ಕಾಣಿಸದೇ ಇರಬೇಕಾದ್ರೆ ಒಂದು ಮಾಸ್ಕ್ ಹಾಕ್ಕೊಂತಾರಲ್ಲ ಈ ರೀತಿಯಾಗಿ, ಆ ರೀತಿಯಾಗಿ ಮಾಸ್ಕ್ ಹಾಕ್ಕೊಂಡು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ನೀಡಿದ್ದಾರೆ. ಆ ಒಂದು ಇವತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಶೂಟ್ ಮಾಡಿಕೊಂಡು ಇವಾಗ ಅವರು ಫೇಸ್ಗೆ ಮಾಸ್ಕ್ ಹಾಕ್ಕೊಂಡಿದ್ದಾರಲ್ಲ, ಆ ಒಂದು ಪ್ರೋಮೋನ ಇಲ್ಲಿ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಸದ್ಯ ಇವಾಗ 2 ಅಪ್ಡೇಟ್ ಅಂತೂ ಕನ್ಫರ್ಮು. ಜಾನ್ವಿಯವರು ಬರ್ತಿರೋದು ಮತ್ತು ಇವಾಗ ನಾಳೆ ಒಂದು ಪ್ರೋಮೋ ಇಲ್ಲಿ ಬಿಡುಗಡೆ ಆಗುತ್ತೆ. ಇವತ್ತ ಸಂಜೆ, ಇಲ್ಲ ಅಂತಂದ್ರೆ ನಾಳೆ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ಸತೀಶ್ ಅವರು, ಆಲ್ಮೋಸ್ಟ್ ಡಾಗ್ ಸತೀಶ್ ಅವರು ಕೋಟಿ ಬೆಲೆ ಬಾಳೋ ಒಂದು ನಾಯಿನ ಇಲ್ಲಿ 50 ಕೋಟಿಗೆ ಕೊಟ್ಬಿಟ್ಟು, 50 ಕೋಟಿ ಅಮೌಂಟ್ನ ಕೊಟ್ಬಿಟ್ಟು ಕೊಂಡ್ಕೊಂಡಿದ್ರು. ಅವರು ಕೂಡ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತೆ ಅಂತಂದ್ಬಿಟ್ಟು ಬಂದಿದೆ. ಕನ್ಫರ್ಮ್ ಇಲ್ಲ, ಇಲ್ಲಿ 100% 90% ಅನ್ನಿಸ್ತು ಕನ್ಫರ್ಮ್ ಆಗಿದೆ. ಬಟ್ ಅವ್ರೇನ ಬಿಗ್ ಬಾಸ್ ಸೆಟ್ಗೆ ಇಲ್ಲಿ ಎಂಟ್ರಿ ಕೊಟ್ಟರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದೇ ಅಪ್ಡೇಟ್ಗಳು ಕೂಡ ಇಲ್ಲಿ ಬರ್ತಾ ಇರುತ್ತೆ. ಆ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಮತ್ತು ಕಾಕ್ರೋಚ್ ಅವರು, ಆಲ್ಮೋಸ್ಟ್ ಯಾರು ಗೊತ್ತಿಲ್ಲ, ಇಲ್ಲಿ ವಿಲನ್ ಪಾರ್ಟ್ ಅನ್ನೋದು ಸಕ್ಕದಾಗಿ ಎಕ್ಸಲೆಂಟಾಗಿ ಇಲ್ಲಿ ಹೆಸರು ಮಾಡಿದ್ದಾರೆ. ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಅಂತಂದರೆ ಇವರಿದ್ರೆ ಚೆನ್ನಾಗಿರುತ್ತಪ್ಪ ಅನ್ನೋ ಮಟ್ಟಿಗೆ ಇಲ್ಲಿ ಹೆಸರು ಮಾಡಿದ್ದಾರೆ ಕಾಕ್ರೋಚ್ ಅವರು. ಸದ್ಯ ಇವಾಗ ಟಗರೋಳಿ ಸಖತ್ತಾಗಿ ಹೆಸರು ಬಂದಿತ್ತು. ಇವಾಗ ಒಂದು ಇಂಟರ್ವ್ಯೂ ಕೂಡ ಇಲ್ಲಿ ಹೇಳಿದ್ರು, ಬಿಗ್ ಬಾಸ್ಗೆ ನಾನು ಹೋಗೋದೇ ಇಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದರೆ ಯಾರು ಕೂಡ ಇಲ್ಲಿ ಒಪ್ಕೊಳ್ಳಲ್ಲ. ಬಿಗ್ ಬಾಸ್ಗೆ ಆಪರ್ಚುನಿಟಿ ಬಂದಿದೆ ಅಂದ್ರೂ ಹೌದು ನಾನು ಹೋಗ್ತಿದ್ದೀನಿ ಅಂತ ಖಂಡಿತವಾಗ್ಲೂ ಹೇಳಂಗಿಲ್ಲ. ಯಾಕಂದರೆ ಫಸ್ಟ್ ಕಂಡೀಷನ್ನೇ ಅದಿರುತ್ತಲ್ವಾ. ಈಗ ಕಾಕ್ರೋಚ್ ಅವರು ಮತ್ತು ಸತೀಶ್ ಅವರು ಇವಾಗ ಇವರು ಇಬ್ಬರು ಕೂಡ ಕನ್ಫರ್ಮ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಇನ್ನು ಸೆಟ್ಟಿಗೆ ಎಂಟ್ರಿ ಕೊಟ್ಟಿಲ್ಲ. ಸೆಟ್ಟಿಗೆ ಎಂಟ್ರಿ ಕೊಟ್ಟರು ಅಂತಂದರೆ ಇನ್ನೂ ಇದೇ ರೀತಿಯಾದ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸದ್ಯ ಈಗ ಜಾನ್ವಿಯರು ಅಂತೂ ಎಂಟ್ರಿ ಆಗಿದೆ ಮತ್ತು ಪ್ರೋಮೋ ಅಂತೂ ಇವಾಗ ರೆಡಿ ಆಗಿದೆ. ಇವತ್ತು ಬಿಡ್ತಾರಾ ನಾಳೆ ಬಿಡ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಸೊ ವೀಕ್ಷಕರು, ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಿಮ್ಮ ಒಂದು ಒಪಿನಿಯನ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.